ನೋಡ್ರಿ ಇವಾಗ ಮಿಕ್ಸರ್ಗೆ ಹಾಕೊಂಡು ಬಂದಿದ್ದೀನಿ. ನೋಡ್ತಾ ಇದ್ರಲ್ಲ ಚಟ್ನಿ ಯಾವ ಥರ ಆಗ್ಯದ, ತುಂಬ ಚೆನ್ನಾಗಿರ್ತದ್ರಿ. ಇವಾಗ ಇದಕ್ಕೆ ಹಾಕ್ತೀನಿ ರೀ. ಇವಾಗ ಸ್ಪೆಷಲ್ ರೆಸಿಪಿ ಅಂದ್ರೆ ಹಸಿ ಮೆಣಸಿನ್ಕಾಯಿ ಟಮಾಟ ಚಟ್ನಿ ಮಾಡ್ತಾ ಇದೀನಿ ರೀ. ಹೆಂಗಂತ ನೋಡ್ಕೊಂಡ್ ಬರ್ರಿ. ಇದೆಲ್ಲ ನೋಡ್ರಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 4 ಟಮಾಟ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಶೇಂಗಾ ಕಾಳು ತೊಗೊಂಡಿದ್ದೀನಿ ರೀ. ಇದನ್ನೆಲ್ಲ ಇವಾಗ ಹುರ್ಕೊಂಬರ್ತೀನಿ ರೀ. ಇಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ರೀ. ಇವಾಗ ಹುರಿತಾ ಇದ್ದೀನಿ ಅಷ್ಟೇ. ಈಗ ನೋಡ್ರಿ ಇಷ್ಟು ಹುರಿದ ಸಾಕು. ಇಷ್ಟೆಲ್ಲ ಹುರಿದಿದ್ದೀನಿ, ಮೆಣಸಿನ್ಕಾಯಿ ಮಾತ್ರ ತೆಗಿತಾ ಇದ್ದೀನಿ. ಇವಾಗ ಟಮಾಟ ಹಾಕ್ತಾ ಇದ್ದೀನಿ ರೀ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಬಿಡ್ತೀನಿ ರೀ. ಈ ಥರ ಹುರಿದಿದ್ದೀನಿ. ಇವಾಗ ಇದೇ ತಾಟ್ನಾಗ ತೆಗೆದು ಬಿಡ್ತೀನಿ. ಇವಾಗ ಶೇಂಗಾ ಬೀಜ ಹುರಿತೀನಿ ರೀ. ಇದಕ್ಕೆ ಎಣ್ಣೆ ಹಾಕಲ್ಲ, ಹಂಗೆ ಹುರಿದು ಬಿಡ್ತೀನಿ. ನೋಡ್ರಿ ಶೇಂಗಾ ಕಾಳನ್ನು ಹುರಿದಿದ್ದೀನಿ. ಇವಾಗ ತೆಗಿತೀನಿ. ನೋಡ್ರಿ ಎಲ್ಲ ಹುರಿದೀನಿ, ಬೆಳ್ಳುಳ್ಳಿ ಮಾತ್ರ ಹುರಿದಿಲ್ಲ. ಶೇಂಗಾ ಟಮಾಟ ಹಸಿಮೆಣಸಿನ್ಕಾಯಿ ಎಲ್ಲ ಹುರಿದಿದ್ದೀನಿ ರೀ. ಇವಾಗ ಮಿಕ್ಸರ್ಗೆ ಹಾಕೊಂಡ್ಬಿಡ್ತೀನಿ ಮಿಕ್ಸಿ ಜಾರಿಗೆ. ಈಗ ನೋಡ್ರಿ ಕೊತ್ತಂಬರಿ, ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ರೀ. ನಾನು ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ಏನು ಹಾಕಲ್ರಿ, ಇಷ್ಟು ಹಾಕಿ ಚಟ್ನಿ ಮಾಡಿದರೆ ಸಾಕು. ನೋಡಿ, ಉಪ್ಪು ಮಾತ್ರ ಇಷ್ಟು ಹಾಕ್ತಾಯಿದ್ದೀನಿ ರೀ, 1 ಸ್ಪೂನು. ಇನ್ನೂ ಹಾಕ್ತೀನಿ ರೀ. ಇನ್ನೊಂದು ಅರ್ಧ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ರೀ. ನಾನು 1 ಸ್ಪೂನ್ ತೊಗೊಂಡಿಲ್ಲ. ನೋಡಿರಿ ಇವಾಗ ಇದನ್ನೆಲ್ಲ ಮಿಕ್ಸರ್ಗೆ ಹಾಕೊಂಡ್ಬರ್ತೀನಿ ರೀ. ನೋಡಿರಿ ಇವಾಗ ಮಿಕ್ಸರ್ಗೆ ಹಾಕೊಂಡ್ಬಂದಿದ್ದೀನಿ. ನೋಡ್ತಾ ಇದ್ರಲ್ಲ ಚಟ್ನಿ ಯಾವ ಥರ ಆಗ್ಯದ, ತುಂಬ ಚೆನ್ನಾಗಿರ್ತದೆ ರೀ. ಇವಾಗ ಇದಕ್ಕೆ ಹಾಕ್ತೀನಿ ರೀ. ಇವಾಗ 1 ಡಬ್ಬಿ ಹಾಕ್ತೀನಿ ರೀ. ನೋಡಿರಿ ನಾನು ಮೊಸರು ಜೊತೆ ಚಟ್ನಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಚಟ್ನಿ ಚಪಾತಿ ಎಣ್ಣೆ ಜೊತೆನೂ ತಿನ್ಬೋದು, ಮೊಸರು ಜೊತೆನೂ ತಿನ್ಬೋದು ರೀ. ನಾನು ಮೊಸರು ಜೊತೆ ತಿಂತಾಯಿದ್ದೀನಿ ರೀ. ತುಂಬ ಚೆನ್ನಾಗಿರ್ತದೆ ರೀ. ಈ ಥರ ಒಂದು ಚಟ್ನಿ ನಾನು ಮಾಡಿ ನೋಡಿರಿ. ನಮ್ಮ ಕಡೆ ಹತ್ರ ಇದೇ ಥರ ಚಟ್ನಿ ಮಾಡ್ತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಬಿಜಾಪುರ ಕಡೆ ಈ ಥರ ಚಟ್ನಿ ಅಂತೂ ತುಂಬ ಚೆನ್ನಾಗಿರ್ತದೆ ರೀ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ. ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ. ಟಮಾಟ ಹಸಿಮೆಣಸಿನ್ಕಾಯಿ ಚಟ್ನಿ, ಮೊಸರು, ಇದು ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ. ಚಪಾತಿ ಇದೆ. ಇದು ಅಂತೂ ತುಂಬ ಚೆನ್ನಾಗಿದೆ.